ಎಲ್ಲರೂ ಹೇಳ್ತಾ ಇದ್ದಿದ್ದು ಪ್ರಧಾನಿ ಮೋದಿ 10 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈ ಸರ್ತಿ ಗೆಲ್ತಾರೆ ಅಂತ. ಯುಪಿ ಸಿಎಂ ಮಡಿಲ ಮೀಡಿಯಾಗಳು ಎಲ್ಲರೂ ಹಾಗೆ ಹೇಳ್ತಾ ಇದ್ರು. ಆದರೆ ಕಳೆದ ಬಾರಿ ಸುಮಾರು 5 ಲಕ್ಷ ಮತಗಳ ಅಂತರದಿಂದ ವಾರಣಾಸಿಯಲ್ಲಿ ಗೆದ್ದಿದ್ದ ಮೋದಿಜಿ ಈ ಬಾರಿ ಅಲ್ಲಿ ಕೇವಲ 1.5 ಲಕ್ಷ ಮತಗಳಿಂದ ಗೆದ್ದಿದ್ದಾರೆ. ಆದರೆ ಬಿಜೆಪಿ ಹಾಗೂ ಮಡಿಲ ಮೀಡಿಯಾಗಳ ನಿರೀಕ್ಷೆಯನ್ನ ಸುಳ್ಳಾಗಿಸಿ ಈ ಬಾರಿ 10 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಒಬ್ರು ಗೆದ್ದಿದ್ದಾರೆ. ಅವರು ರಕೀಬುಲ್ ಹುಸೇನ್. ಅರೆ, ಯಾರಿವರು ರಕೀಬುಲ್ ಹುಸೇನ್ ಅಂತ ಈಗ ಮಡಿಲ ಮೀಡಿಯಾಗಳು ಕೇಳೋ ಚಾನ್ಸೇ ಜಾಸ್ತಿ. ಯಾಕಂದ್ರೆ ಆ ಮೀಡಿಯಾಗಳಿಗೆ ದಿಲ್ಲಿ ಅಂದ್ರೆ ದೇಶ ಅಂದ್ರೆ ಮೋದಿಜಿ, ಹಾಗೇನೆ ಅಸ್ಸಾಂ ಅಂದ್ರೆ ಅಲ್ಲಿನ ಬಿಜೆಪಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ. ಆದ್ರೆ ಅದೇ ಅಸ್ಸಾಂನಲ್ಲಿ ಕಾಂಗ್ರೆಸ್ನ ಸೋಲಿಲ್ಲದ ಸರ್ದಾರ ರಕೀಬುಲ್ ಹುಸೇನ್ ದುಬ್ರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಮಣಿಸಿ 3ನೇ ಸ್ಥಾನಕ್ಕೇಳಿಸಿ 10 ಲಕ್ಷಕ್ಕೂ ಹೆಚ್ಚು ಮತಗಳ ಪ್ರಚಂಡ ಜಯ ಗಳಿಸಿದ್ದಾರೆ. ದುಬ್ರಿ ಲೋಕಸಭಾ ಕ್ಷೇತ್ರ ಬಹಳಷ್ಟು ದೊಡ್ಡದು. ಇಲ್ಲಿ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗೋಕೆ ಬೋಟ್ ಮೂಲಕ ನದಿ ದಾಟಬೇಕಾಗತ್ತೆ. ಇದೇ ರೀತಿ ರಕೀಬುಲ್ ಹಸನ್ ರವರು ಬೋಟ್ ನಲ್ಲಿ ನದಿ ದಾಟಿ ತನ್ನ ಪ್ರಚಾರ ಮಾಡಿದ್ರು. ನೀವು ಮಡಿಲ ಮೀಡಿಯಾದಲ್ಲಿ ರಕೀಬುಲ್ ಹಸನ್ ರವರ ಪ್ರಚಾರವಾಗ್ಲಿ ಪರಿಚಯವಾಗ್ಲಿ ಕಂಡಿರೋಕೆ ಸಾಧ್ಯನೇ ಇಲ್ಲ. ಈ ಆಂಕರ್ ಗಳಿಗೆ ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಬಿಟ್ರೆ ಬೇರೆ ಏನು ಕಾಣ್ಲೇ ಇಲ್ಲ. ಉಳಿದ ಎಲ್ಲಾ ನಾಯಕರನ್ನ ಅವರು ಮರೆತು ಬಿಟ್ಟಿದ್ದಾರೆ. ಹಾಗಾಗಿನೇ 10 ಲಕ್ಷಕ್ಕಿಂತಲೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದ ರಕೀಬುಲ್ ಹುಸೇನ್ ರಂತಹ ನಾಯಕರು ಯಾರ ಪರಿಚಯಕ್ಕೂ ಬರೋದಿಲ್ಲ. ಅವರ ವಿಷಯ ಜನರಿಗೆ ತಲುಪೋದೇ ಇಲ್ಲ. ಇಂದೋರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಶಂಕರ್ ಲಾಲ್ವಾನಿ 11.25 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ಗೆದ್ದಿದ್ದಾರೆ. ಆದರೆ ಇಲ್ಲಿ ಕೊನೆಯ ಕ್ಷಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದು ಬಿಜೆಪಿ ಸೇರಿದ್ರು. ಬಿಜೆಪಿ ಸಚಿವರೇ ಕರೆದುಕೊಂಡು ಹೋಗಿ ನಾಮಪತ್ರ ವಾಪಸ್ ಪಡೆದಿದ್ರು. ಅಲ್ಲಿ ಪ್ರಮುಖ ಪ್ರತಿಪಕ್ಷವೇ ಕಣದಲ್ಲಿರಲಿಲ್ಲ. ಅಲ್ಲಿ 2 ಲಕ್ಷಕ್ಕಿಂತಲೂ ಹೆಚ್ಚು ನೋಟಾ ಮತ ಚಲಾಯಿಸಲಾಗಿದೆ. ಆದ್ರಿಂದ ಇಲ್ಲಿ ಸರಿಯಾದ ಸ್ಪರ್ಧೆಯ ವಾತಾವರಣವೇ ಇರಲಿಲ್ಲ. ಹಾಗಾಗಿ ನೇರ ಸ್ಪರ್ಧೆ ಇದ್ದ ಆ ಪ್ರದೇಶದ ಎಲ್ಲ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಕಣದಲ್ಲಿದ್ದ ಕ್ಷೇತ್ರಗಳ ಲೆಕ್ಕದಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಅಂತರದಿಂದ ರಕೀಬುಲ್ ಹುಸೇನ್ ಗೆಲುವು ಸಾಧಿಸಿದ್ದಾರೆ. ರಕೀಬುಲ್ ಹುಸೇನ್ ಅವರು ಅಸ್ಸಾಮಿನ ದುಬ್ರಿ ಕ್ಷೇತ್ರದಿಂದ ಹಾಲಿ ಸಂಸದ ಎಐಯುಡಿಎಫ್ ನ ಬದ್ರುದ್ದೀನ್ ಅಜ್ಮಲ್ ಅವರನ್ನ 10 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಸೋಲಿಸಿದ್ದಾರೆ. ದುಬ್ರಿಯಲ್ಲಿ ಒಟ್ಟು 27 ಲಕ್ಷ ಮತದಾರರಿದ್ದಾರೆ. ಇಲ್ಲಿ 92.1% ಮತದಾನ ಆಗಿತ್ತು. 3ನೇ ಹಂತದವರೆಗೂ ಇದುವೇ ಇಡೀ ದೇಶದಲ್ಲಿ ಒಂದು ಕ್ಷೇತ್ರದಲ್ಲಾದ ಅತಿ ಹೆಚ್ಚು ಮತದಾನ ಆಗಿತ್ತು. ಈ ಪೈಕಿ ರಕೀಬುಲ್ ಹುಸೇನ್ ಅವರಿಗೆ 60% ವೋಟ್ ಸಿಕ್ಕಿದೆ. ಅವರಿಗೆ ಒಟ್ಟು 14.5 ಲಕ್ಷ ವೋಟ್ ಸಿಕ್ಕಿದ್ರೆ ಬದ್ರುದ್ದೀನ್ ಅಜ್ಮಲ್ ಅವರಿಗೆ ಕೇವಲ 4.5 ಲಕ್ಷ ವೋಟ್ ಪಡೆಯೋಕೆ ಸಾಧ್ಯವಾಗಿದೆ. ಇನ್ನಿಲ್ಲಿ ಬಿಜೆಪಿ ಮೈತ್ರಿಯಲ್ಲಿದ್ದು 3ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಬದ್ರುದ್ದೀನ್ ಅಜ್ಮಲ್ ಅವರ ಎಐಯುಡಿಎಫ್ ಅಸ್ಸಾಮಿನ 3ನೇ ಅತಿದೊಡ್ಡ ಪಕ್ಷ. ಆದರೆ ಈ ಬಾರಿ ಅವರು ಸ್ಪರ್ಧಿಸಿದ್ದ 3 ಕ್ಷೇತ್ರಗಳಲ್ಲಿ ಸೋಲಿನ ರುಚಿ ನೋಡಬೇಕಾಗಿದೆ. ಬದ್ರುದ್ದೀನ್ ಅಜ್ಮಲ್ ಅವರು ಈ ಕ್ಷೇತ್ರದಿಂದ 2009ರಿಂದ ಸತತ 3 ಬಾರಿ ಸಂಸದರಾಗಿ ಚುನಾಯಿತರಾಗಿದ್ರು. 27 ಲಕ್ಷ ಮತದಾರರನ್ನ ತಲುಪುವುದು ಅಂದ್ರೆ ಸುಲಭದ ಕೆಲಸವೇನೂ ಅಲ್ಲ. ರಕೀಬುಲ್ ಹುಸೇನ್ ಇಲ್ಲಿ ಒಮ್ಮೆ ಬೋಟ್ ನಲ್ಲಿ ಹೋಗಿ ಪ್ರಚಾರ ಮಾಡಿದ್ರೆ ಮತ್ತೊಮ್ಮೆ ಸ್ಕೂಟರ್ ಚಲಾಯಿಸಿ ಪ್ರಚಾರ ಮಾಡ್ತಾರೆ. ಈ ಬಾರಿ ಕಳೆದ ಬಾರಿಗಿಂತ ಕಾಂಗ್ರೆಸ್ಗೆ ಅಸ್ಸಾಂನಲ್ಲಿ 3 ಕ್ಷೇತ್ರಗಳಲ್ಲಿ ಜಯ ಸಿಕ್ಕಿದೆ. ಆದ್ರೆ ಈ ಬಾರಿ ಕಾಂಗ್ರೆಸ್ ಗೆಲುವು ಕಷ್ಟ ಅಂತ ಹಲವರು ಹೇಳಿದ್ರು. ಕ್ಷೇತ್ರ ಪುನರ್ವಿಂಗಡಣೆಯಿಂದ ಕಾಂಗ್ರೆಸ್ ನಾಯಕ ಗೌರವ್ ಗೊಗೋಯ್ ಅವರ ಗೆಲುವು ಕೂಡ ಕಷ್ಟ ಅಂತ ಕೆಲವರು ಹೇಳಿದ್ರು. ಕ್ಷೇತ್ರ ಬದಲಿಸುವ ಪರಿಸ್ಥಿತಿ ಗೌರವ್ ಗೊಗೋಯ್ ಅವರಿಗೆ ಎದುರಾಗಿತ್ತು. ಆದ್ರೆ ಅವರು ಈ ಬಾರಿ ಹೊಸ ಕ್ಷೇತ್ರದಿಂದ ಬಿಜೆಪಿಯ ಹಾಲಿ ಸಂಸದ ತಪನ್ ಗೊಗೋಯ್ ಅವರನ್ನ ಸೋಲಿಸಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿ ಬಿಜೆಪಿಯ ಹಿಮಂತ್ ಬಿಸ್ವ ಶರ್ಮಾ ಅವರು ತಮ್ಮ ಹಳೆಯ ಪಕ್ಷ ಕಾಂಗ್ರೆಸ್ನ ಅಭ್ಯರ್ಥಿಗಳ ವಿರುದ್ಧ ಬಹಳ ಆಕ್ರಮಣಕಾರಿಯಾಗಿಯೇ ಪ್ರಚಾರ ಮಾಡಿದ್ರು. ರಕೀಬುಲ್ ಹುಸೇನ್ ಅವರು ಈಗ ಅಸ್ಸಾಂ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿನ ಉಪನಾಯಕ. ಅವರ 5 ಬಾರಿ ಶಾಸಕರಾದವರು. 2016ರಲ್ಲಿ ಬಿಜೆಪಿ ಅಲೆ ಇದ್ದಾಗಲೂ ಅವರು ಗೆಲುವನ್ನ ಸಾಧಿಸಿದ್ರು. ಹಿಮಂತ್ ಬಿಸ್ವ ಶರ್ಮಾ ಅವರು ಕೂಡ ಒಮ್ಮೆ ಚುನಾವಣೆಯಲ್ಲಿ ಸೋಲು ಕಂಡಿದ್ದಾರೆ. ಆದರೆ ರಕೀಬುಲ್ ಹುಸೇನ್ ಈವರೆಗೂ ಸೋಲು ಕಂಡಿಲ್ಲ. ರಕೀಬುಲ್ ಹುಸೇನ್ ಅಸ್ಸಾಂನ ಕಾಂಗ್ರೆಸ್ಸಿನ ಹಿರಿಯ ನಾಯಕ. ಅದರ ವಿದ್ಯಾರ್ಥಿ ಘಟಕ ಎನ್ಎಸ್ಯುಐನಿಂದ ತನ್ನ ರಾಜಕೀಯ ಜೀವನವನ್ನ ಆರಂಭಿಸಿದ ಇವರು ನಂತರ ಅಸ್ಸಾಮಿನ ಎನ್ಎಸ್ಯುಐನ ಅಧ್ಯಕ್ಷರಾಗ್ತಾರೆ. ಇವರ ತಂದೆ ಕೂಡ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು. ರಕೀಬುಲ್ ಹುಸೇನ್ 10 ಲಕ್ಷ ಮತಗಳ ಅಂತರದಿಂದ ಚುನಾವಣೆ ಗೆದ್ದಿದ್ದಾರೆ. ಹೀಗಿರುವಾಗ ಅಸ್ಸಾಂನಲ್ಲಿ ಹೊಸ ನಾಯಕನೊಬ್ಬನ ಉದಯವಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಆದ್ರೆ ಮಡಿಲ ಮೀಡಿಯಾಗಳು ಈ ಪ್ರಶ್ನೆ ಕೇಳುವುದಿಲ್ಲ. ಬಿಜೆಪಿಯ ಘಟಾನುಘಟಿ ನಾಯಕರಾದ ಅಮಿತ್ ಶಾ, ಶಿವರಾಜ್ ಸಿಂಗ್ ಚೌಹಾಣ್, ಜ್ಯೋತಿರಾದಿತ್ಯ ಸಿಂಧ್ಯಾ ಇವರೆಲ್ಲರಿಗಿಂತಲೂ ಹೆಚ್ಚು ಅಂತರದಿಂದ ರಕೀಬುಲ್ ಹುಸೇನ್ ವಿಜಯಿಯಾಗಿದ್ದಾರೆ. ಮುಸ್ಲಿಂ ನಾಯಕರಿಗೆ ಎಲ್ಲಾ ಪಕ್ಷಗಳು ಟಿಕೆಟ್ ನೀಡೋಕೆ ಹಿಂಜರಿತಿರುವ ಕಾಲದಲ್ಲಿ ಮೋದಿ ಮ್ಯಾಜಿಕ್ ನಡೀತಿದೆ ಅಂತ ಹೇಳ್ತಿರೋ ಈ ಕಾಲದಲ್ಲಿ ಓರ್ವ ಮುಸ್ಲಿಂ ಅಭ್ಯರ್ಥಿ 10 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲೋದು ಬಹುದೊಡ್ಡ ಸಾಧನೆ. ಬಿಜೆಪಿ ಹೇಗೂ ಮುಸ್ಲಿಮರಿಗೆ ಟಿಕೆಟ್ ಕೊಡೋದಿಲ್ಲ. ಕಾಂಗ್ರೆಸ್ ಕೂಡ ಮುಸ್ಲಿಮರಿಗೆ ಟಿಕೆಟ್ ಕೊಟ್ರೆ ಗೆಲ್ಲೋದು ಕಷ್ಟ ಅಂತ ನೆಪ ಹೇಳಿ ಟಿಕೆಟ್ ನಿರಾಕರಿಸೋದೇ ಹೆಚ್ಚು. ಹೀಗಿರುವಾಗ ದೇಶದಲ್ಲೇ ಅತ್ಯಂತ ದೊಡ್ಡ ದಾಖಲೆಯ ಅಂತರದಲ್ಲಿ ರಕೀಬುಲ್ ಹುಸೇನ್ ಗೆದ್ದು ತೋರಿಸಿದ್ದಾರೆ. ಇಂತಹ ನಾಯಕರು ರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ಬರಬೇಕು. ಇವರಿಗೆ ಪ್ರಮುಖ ಸ್ಥಾನಮಾನ ಹೊಣೆಗಾರಿಕೆ ನೀಡುವಂತಾಗಬೇಕು. ಈ ಬಾರಿ ಈಶಾನ್ಯ ಭಾಗದಲ್ಲಿ ಕಳೆದ ಬಾರಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಮುನ್ನಡೆ ಪಡೆದಿದೆ. 4 ಸೀಟ್ ಇದ್ದ ಕಾಂಗ್ರೆಸ್ ಈ ಬಾರಿ ಈಶಾನ್ಯ ಭಾಗದಲ್ಲಿ 6 ಸೀಟುಗಳಿಗೆ ಏರಿಕೆ ಕಂಡಿದೆ. ಮಣಿಪುರದ 2 ಕ್ಷೇತ್ರಗಳಲ್ಲಿ ವಿಜಯ ಸಾಧಿಸಿದೆ. ಈ ವಿಜಯಕ್ಕೆ ಕಾರಣ ಬಹಳ ಸ್ಪಷ್ಟ. ರಾಹುಲ್ ಗಾಂಧಿ ಅವರು ತಮ್ಮ ಭಾರತ್ ಜೋಡೋ ಯಾತ್ರೆಯನ್ನ ಮಣಿಪುರದಿಂದ ಶುರು ಮಾಡಿದ್ದು ಮತ್ತು ಪ್ರಧಾನಿ ಮೋದಿ ಅವರು ಒಮ್ಮೆಯೂ ಮಣಿಪುರಕ್ಕೆ ಭೇಟಿ ನೀಡದೇ ಇದ್ದಿದ್ದು.